ब्रह्मानन्दं परमसुखदं केवलं ज्ञानमूर्ति द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमल अचलं सर्वदी साक्षिभूतं भावातीतं त्रिगुणरहितं श्रीसद्गुरु नमामि। महायोगपीठे तटे भीमरत्यं वरं पुण्डलीकाय धातो मुनीन्द्रे समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गं पाण्डुरङ्गाकरू प्रथम नमो दुसरे चरणा संताचिया त्यांच्या कृपादाने कथेचा विस्तारो बाबाजी सद्गुरु दास तुका नमो ज्ञानेश्वरा नमो ज्ञानेश्वरा निवृत्ति उदार सोपान देवा मुक्ताबाई नमो त्रिभुवन पावनी आद्यात्रय जननी देवांचे नमो सद्गुरु तुकिया ज्ञान दीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ते नमो सद्गुरु ಭಾಸ್ಕರ ಪೂರ್ಣ ಕೀರ್ತಿ। ಪ್ರಥಮದಲ್ಲಿ ಜಗತ್ ವ್ಯಾಪಕನಾಗಿರುವಂತಹ ಭಗವಂತನ ದಿವ್ಯ ಚರಣಗಳಿಗೆ ಅನಂತ ನಮನವನ್ನು ಸಲ್ಲಿಸಿ, ಜಗತ್ತಿನಲ್ಲಿ ಅವತಾರಿ ಪುರುಷರಾಗಿರುವಂತಹ ಎಲ್ಲ ಸಂತ ಮಹಂತರಲ್ಲಿ ಅನಂತ ನಮನವನ್ನು ಸಲ್ಲಿಸಿ, ಕ್ಷೇತ್ರದ ಜಗದ್ಗುರು ಆಗಿರುವಂತಹ ಬಸವೇಶ್ವರರ ಶ್ರೀ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ, ಯಾವ ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂತಹ ಎಲ್ಲ ಸಂತ ಮಹಂತರೇ ತಾಯಂದಿರೇ ತಮ್ಮೆಲ್ಲರಿಗೂ ನಮನವನ್ನು ಸಲ್ಲಿಸಿ, ನಾವು ನಿನ್ನೆ ದಿನ 43ನೇ ಓವಿ 40, 41, 42 ಓವಿ ಚಿಂತನೆ ಮಾಡಿದ್ದೆವು. ಅದೇ ಥರ ಏನು ಹೇಳಿದ್ರಪ್ಪ ನಿನ್ನೆ ಅಂದರೆ, ಯಾವ ಭೂಮಿ ಹದ ಆಗಿರ್ತದ ಆ ಭೂಮಿ ಒಳಗೆ ಬಿದ್ದ ಬೀಜ ಹೆಂಗ ವಿಸ್ತಾರವಾಗಿ ಬೆಳೀತದ, ಹಂಗ ಈ ಕಥಾ ಬಹಳ ಕೌತುಕವಾಗಿರುವಂತ ಶೃಂಗಾರ ರಸ ಲಾವಣ್ಯ, ಹೇಗೆ ಮಗು ಹರೆ ತುಂಬದಾಗ ಸುಂದರವಾಗಿ ಕಾಣ್ತಾಳ ಹಂಗ ಈ ಕತೆ ಸುಂದರ ಇದೆ ಅಂತ ಹೇಳಿ ಆ ಕಥೆಯ ವರ್ಣನೆಯನ್ನ ಮಾಡ್ತಾ ಹೊರಟಿದ್ದಾರೆ. ಇವತ್ತ 43ನೇ ಓವಿ ಏನು ಹೇಳ್ತಾರ ಚಿಂತನೆ ಮಾಡೋಣ. नातरी उदाने माधवी घडे तेतवन शोभेची खाणे उघडे आदिला पासून अपाडे जियापरी नाना घनीभूत सुवर्ण जैसे न्याहळिता साधारण मग अलंकारी भरवे पण निवाडो दावे तैसा व्यासोक्ती अलंकारिले आवडे ते बरवे पण पातले ते जाणून काय आश्रियले इतिहासी नाना पुरये प्रतिष्ठा लागे सानिवधरो नियंगे पुराणे आख्यान रूपे जगे भारते आले म्हणवोनी महाभारती नाही तेनोही लोकी हे येणे कारणे मणिपे पाहे व्यासोश्चिष्ट जगत्रय
ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಜ್ಞಾನೇಶ್ವರ ಮಾೌಲಿಯವರು ಈ ಎಲ್ಲ ಸ್ವಚ್ಛವಾಗಿರುವಂಥ ವೃಕ್ಷಗಳು ಬಂಗಾರದ ಗಟ್ಟೆಗಳನ್ನು ನೋಡಿದರೆ ಸಾಧಾರಣವಾಗಿ ಕಾಣಿಸ್ತವು. ಆದ್ರೆ ಅದೇ ಬಂಗಾರ ಅಲಂಕಾರ ಮಾಡಿದರೆ ಅವುಗಳ ಶೋಭೆ ವಿಶೇಷವಾಗಿ ಸುಂದರವಾಗಿ ಕಾಣಿಸ್ತದೆ. ಗಟ್ಟಿಗಳು ಸಾಧಾರಣವಾಗಿ ಕಾಣ್ತವು, ಅವುಗಳು ಆಭರಣ ಅದು ಅಂದ್ರೆ ಹೆಂಗ ಸುಂದರವಾಗಿ ಕಾಣುತ್ತವು. ಹೆಂಗ ಸಣ್ಣ ಸಣ್ಣ ಪುಟ್ಟ ವೃಕ್ಷಗಳು ಪ್ರಫುಲ್ಲಿತವಾದರೆ ವನಶ್ರೀ ಹಂಗ ಶೋಭೆ ಕಾಣುತ್ತದ. ಬಂಗಾರ ಅಲಂಕಾರವಾದರೆ ಆಭರಣಗಳಾದರೆ ಎಷ್ಟು ಸುಂದರವಾಗಿ ಕಾಣುತ್ತವು. ಶ್ರೀ ವ್ಯಾಸರು ಅಲಂಕರಿಸಿದ ಯಾವುದೇ ಕತೆ ಪವಿತ್ರತೆ ಉತ್ಪನ್ನವಾಯಿತು. ಇತಿಹಾಸಕಾರರು ತಾವಾಗಿ ಕಥೆಗಳನ್ನು ಆಶ್ರಯಿಸಿದರು. ಜಗತ್ತಿನಲ್ಲಿ ಪೂರ್ಣ ಪ್ರತಿಷ್ಠೆಯ ದೊರೆಯುವುದೆಂದು ನಮ್ರತೆಯಿಂದ ಎಲ್ಲಾ ಪುರಾಣಗಳ ವ್ಯಾಖ್ಯಾನ ರೂಪದಿಂದ ಭಾರತದಲ್ಲಿ ಬಂದು ಸೇರಿದವು. ಎಲ್ಲಾ ಪುರಾಣಗಳು. ಆದುದರಿಂದ ಭಾರತದಲ್ಲಿ ಯಾವ ಕಥೆಯೂ ಇಲ್ಲವೋ ಅದು ಮೂರು ಲೋಕದಲ್ಲಿಯೂ ಇರುವುದಿಲ್ಲ. ಈ ಕಾರಣ ದೆಸೆಯಿಂದ ಜಗತ್ತಿನಲ್ಲಿ ಯಾವ ಕಥೆಗಳು ಇರುತ್ತವೆ ಅವು ಎಲ್ಲ ವ್ಯಾಸೋಚಿಷ್ಟವೆಂದು ಎನ್ನುತ್ತಾರೆ. ಅಂದರೆ ವ್ಯಾಚೋಷ್ಟಿಷ್ಟ ಅಂದ್ರೆ ಏನು, ಉಚ್ಚಿಷ್ಟ ವ್ಯಾಚೋಷ್ಟಿಷ್ಟ ಅಂದ್ರೆ ವ್ಯಾಸರ ಉಚ್ಚಿಷ್ಟ ಅಂತ ಹೇಳ್ತಾರ. ಯಾರೇ ಎಲ್ಲೇ ಹೇಳಿ ಇಂಥ ಸುಂದರವಾದ ಕಥೆಗಳನ್ನು ವ್ಯಾಸರು ಮಹಾಭಾರತದಲ್ಲಿ ಜಗತ್ತಿನೊಳಗೆ ಯಾರೂ ಬರೆಯದೇ ಇರುವಂತ ಸುಂದರವಾದ ಕಥೆಗಳನ್ನು ಬರೆದ್ರು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಮಹಾಭಾರತನೇ ಅಷ್ಟು ಸುಂದರವಾದ, ಇಡೀ ಜಗತ್ತಿನಲ್ಲಿ ಅತ್ಯಂತ ರಸಭರಿತವಾಗಿರುವಂತ ಯಾವ್ದಾದ್ರೂ ಗ್ರಂಥ ಇದ್ರೆ ಅದು ಮಹಾಭಾರತ. ಏನು ಅದ್ಭುತವಾದಂತ ಒಂದಕ್ಕಿಂತ ಒಂದು ಸುಂದರವಾದಂತ ಆ ಸೌಂದರ್ಯ ಲಹರಿ. ತಾವು ನೋಡ್ರಿ ಮಹಾಭಾರತವನ್ನು, ಸುಮ್ಮನೆ ನೋಡುವುದು ಬೇರೆ ಮಹಾಭಾರತ, ಇನ್ನು ಅದರಲ್ಲಿ ತಾತ್ಪರ್ಯ ಅರ್ಥವನ್ನು ಹುಡುಕಿ ನೋಡುವುದು ಬಹಳ ಅದ್ಭುತವಾಗಿರುವಂತ ಒಂದು ಗ್ರಂಥ. ಅದಕ್ಕಾಗಿ ಅದಕ್ಕೆ 18 ಪರ್ವ, ಬಹಳ ದೊಡ್ಡ ಗ್ರಂಥ ಅದು. ಆ ದೊಡ್ಡ ಗ್ರಂಥದ ನಮ್ಮೆಲ್ಲರಿಗೆ ಅರ್ಥ ಆಗ್ಬೇಕಲ್ಲ ಅಂತ ಶೃಂಗಾರ ಜ್ಞಾನೇಶ್ವರ ಮಾೌಲಿಯವರು ಆ ಗ್ರಂಥದಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, बगीचा वसंत ऋतूने प्रवेश केले असता त्याने पहिल्यापेक्षा कितीतरी पटीने अधिक वनश्री खाण उघडली. मराठी ಒಳಗೆ तात्पर्य ಹೇಳ್ತಾರೆ. हे श्रोत्रांनी पाहिले असता साधारण वाटले पहिले क्या सोन्याची, ते ती मन हरण करीत नाही, काय मन हरण करीत नाही, पण त्याचीच अलंकाराच्या रूपात आली असता मन मोह आले विशेषण दाखविते. ಎಷ್ಟು ಅದ್ಭುತ ಹೇಳ್ತಾರೆ ನೋಡಿ. इंची सोन्याची लगड पाहिले असता साधारण वाटते. ಯಾವಾಗ ನಾವು ಬಂಗಾರ ಗಟ್ಟಿಗಳು ನೋಡ್ತೀವಿ ಸಾಧಾರಣ ಕಾಣ್ತಾವ, ती मन हरण करत नाही, आग मनस्सು ಆ ಕಡೆ ಜಗ್ಗುವುದಿಲ್ಲ. पण तीच अलंकाराचे रूपात आली असता मन मोहित आपले विशेषण दाखवले. त्याप्रमाणे भगवान व्यासाने शब्द अलंकाराची सुशोभित केलेले आणि ज्या ज्या तेव्हा आवडले त्या तेव्हा आवडून लागले ते असा महाभारत, असे इतिहासाने त्या महाभारताचा आश्रय केला. ಎಷ್ಟೋ ಇತಿಹಾಸಕಾರರು ಬಂದು ಮಹಾಭಾರತ ಆಶ್ರಯ ತಗೊಂಡು ತಾವು ನೋಡಿದ್ರಿ ಜೈಮಿನಿ ಭಾರತ ಬರೆದಾರೆ. ಲಕ್ಷ್ಮೇಶ್ ಅವರು ಅದ್ಭುತ ಮಾಡಿದ್ದಾರೆ. ಏನು ವರ್ಣನೆ ಮಾಡ್ಯಾರ ಅಂದ್ರೆ ಜೈಮಿನಿ ಭಾರತದೊಳಗ ಉರಗ ಪತಂಗಂ ಅಂತ ಏನೋ ಒಂದು ಹೇಳ್ತಾರ ಅವರು. ಬೆವರು ನೀರಿನೊಳಗೆ ಬೆವರು ಬಂದಿತ್ತತ್ರಿ ದುರ್ಯೋಧನ ಸುಯೋಧನಗ ನೀರಿನೊಳಗೆ ಬೆವರು ಬಂದಿತ್ತ. ಭೀಮ ಮತ್ತು ದುರ್ಯೋಧನನ ಗದಾ ಬಿದ್ದು ವರ್ಣನೆ ಮಾಡ್ತಾರೆ ಜೈಮಿನಿ ಭಾರತದೊಳಗೆ. ಏನು ಅದ್ಭುತವಾದಂತ ವರ್ಣನೆ ಮಹಾಭಾರತದ. ಎಲ್ಲಾ ಕವಿಗಳು ಆಶ್ರಯ ತಗೊಂಡ್ರು.
ಆಶ್ರಯ ತಗೊಂಡು ತಮ್ಮದೇ ಆದಂತ ಪುರಾಣಗಳನ್ನು ಬರೆದ್ರು. ಹಿಂಗ ಅದ್ಭುತವಾದಂತ ತಾವು ಜೈಮಿನಿ ಭಾರತದ ಕಥೆಗಳನ್ನು ಓದಿದ್ರೆ ಏನಪ್ಪ, ಏನು ವರ್ಣನೆ, ಏನು ಅದ್ಭುತವಾದಂತ ವರ್ಣನೆ. ಹಾಗೆ ಮಹಾಭಾರತ ಗ್ರಂಥ ಪ್ರವೇಶ ಹಿಂಗದ. ಮಹಾಭಾರತದ ಈ ಪ್ರಸಿದ್ಧ ನೋಡಿ, ಮಹಾಭಾರತವನ್ನ ತ್ರೈಲೋಕ್ಯ 3 ಲೋಕದಲ್ಲಿ ಇಂಥ ಗ್ರಂಥದ ರಚನೆ ಎಲ್ಲಿಯೂ ಇಲ್ಲ ಅಂತ ಹೇಳ್ತಾರೆ. ಯಾರೂ ಮಾಡಲೇ ಇಲ್ಲ. ಹೀಗೆ ಯಾಕೆ ಐಸೆ ಹೀಗಾತು ಅಂದ್ರೆ ಇದರಷ್ಟು ಅದ್ಭುತವಾದಂತ ಎಲ್ಲಿ ಗ್ರಂಥಗಳನ್ನ ತಯಾರು ಮಾಡಲಿ ಅನ್ನುವಂಥ ವಿಚಾರನೆ ಹೇಳ್ಕೊತ ಹೋಗ್ತಾರೆ. ಅದಕ್ಕಾಗಿ ಮಹಾಭಾರತ ಒಂದು ಅದ್ಭುತವಾದಂಥ ವಿಶಿಷ್ಟ ಗ್ರಂಥ. ಈ ಗ್ರಂಥದ ಮಹತ್ವನ ಮೌಲ್ಯ ಅವರು ಹೇಳ್ತಾರೆ. ಅದಕ್ಕಾಗಿ ಈ ಗ್ರಂಥದಲ್ಲಿ ಏನ್ ತೋರಿಸ್ತಾರಪ್ಪ ಅಂತ ಹೇಳಿದ್ರೆ, ಮೋಹ ಮದ ಮತ್ಸರ ಅವು ಮನುಷ್ಯನನ್ನು ಏನ್ ಮಾಡ್ತಾವು ಅನ್ನೋದನ್ನು ಹೇಳ್ತಾ ಬರ್ತಾರೆ. ವಿಕಾರಗಳನ್ನ ತೋರಿಸ್ತಾರ, ಪುರುಷಾರ್ಥಗಳನ್ನ ತೋರಿಸ್ತಾರ. ಮೋಹಿತನಾಗಿರುವಂತ ರಾಜ ಯಾರು ತಾನೇ ಮದುವೆ ಆಗಿದ್ರ ಒಳ್ಳೆಯ ಕುಲ ಉದ್ಧಾರಕನಾಗುತ್ತಿದ್ದ. ಯಾರು ಅವರಪ್ಪನಿಗಾಗಿ ಪ್ರತಿಜ್ಞೆ ಮಾಡ್ತಾರ. ಅಪ್ಪ ಮತ್ತು ಮಗನ ಪ್ರೇಮ ಮಹಾಭಾರತ ಗ್ರಂಥ. ಯಾರಾದ್ರೂ ಅಪ್ಪ ಮಗನಿನ ಮದುವೆ ಮಾಡಿಸ್ತಾರ, ಮಗನೇ ಅಪ್ಪನ ಮದುವೆ ಮಾಡಿಸ್ತಾರ. ಜಗತ್ನೊಳಗ ಅಪ್ಪ ಮಗನ ಮದುವೆ ಮಾಡಿಸ್ತಾರ, ನೀವೆಲ್ಲ ಕೇಳಿದಿರಿ. ಇಲ್ಲಿ ಒಬ್ಬ ಆತ ತನ್ನ ಅಪ್ಪನಿಗೆ ಮದುವೆ ಮಾಡಿಸ್ತಾನ. ಮದುವೆ ಮಾಡಿಸಿ ತಾನು ಅಜೀವನ ಬ್ರಹ್ಮಚಾರಿಯಾಗಿ ಉಳಿತಾನ. ಅಜೀವನ ಬ್ರಹ್ಮಚಾರಿಯಾಗಿ ಉಳಿತಾನ ನೋಡ್ರಿ. ಆಗ ಕೊನೆಯ ಕಾಲದಲ್ಲಿ ಕೃಷ್ಣ ಭೀಷ್ಮನ ಸಂವಾದ ನಡೀತದ. ನಿನ್ನಿಂದ ಮಹಾಭಾರತ ಆಯಿತು ಅಂತ ಹೇಳ್ತಾರೆ ಇವರು. ನಿನ್ನಿಂದಲೇ ಮಹಾಭಾರತ ಆತು, ನೀನ್ ಇರದೇ ಇದ್ರ ಈ ಮಹಾಭಾರತ ಯುದ್ಧ ಆಗ್ತಿರ್ಲಿಲ್ಲ ಅನ್ನುವಂತ ಮಾತನ್ನ ಕೃಷ್ಣ ಕೊನೆಯ ದಿನಗಳಲ್ಲಿ ಹೇಳ್ತಾ ಹೋಗ್ತಾನೆ. ಆಗ ಅವರು ಭೀಷ್ಮರು ಹೇಳ್ತಾರೆ, ಹಾಗಾದ್ರೆ ನಮ್ಮ ಅಪ್ಪನಿಗಾಗಿ ಮಾಡಿರುವಂತ ತಪಸ್ಯ ಅಲ್ಲೇನು ಅಂತ ಹೇಳ್ತಾನ ಆತ. ತ್ಯಾಗ 220 ವರ್ಷ ಬದುಕಿರುವಂತ ನನ್ನ ತಂದೆಗಾಗಿ ಮಾಡಿರುವಂತ ತಪಸ್ಯ ಆ ತ್ಯಾಗ ಅಲ್ಲವೇ ಅಂತ ಕೇಳ್ತಾನ ಕೃಷ್ಣನಿಗೆ. ಆ ಕೃಷ್ಣ ಹೇಳ್ತಾನ, ತ್ಯಾಗನೇ ಆದರೆ ಅಂತ ಹೇಳ್ತಾನ. ಆದ್ರೆ ಅಂದ್ರೆ ಏನು ವಿವೇಕದಿಂದ ತ್ಯಾಗ ಮಾಡಿದೆಯೋ, ಏನೋ ಆವೇಶದಿಂದ ತ್ಯಾಗ ಮಾಡಿದೆಯೋ? ನೀನು ಮಾಡಿರುವಂತ ಭೀಷ್ಮ ಪ್ರತಿಜ್ಞೆ, ನಾನು ಆಜನ್ಮ ಬ್ರಹ್ಮಚಾರಿ ಆಗುವೆ ಅಂತೇನ ಆ ದಿವಸ ನೀನು ಪ್ರತಿಜ್ಞೆ ಮಾಡದಲ್ಲ, ಅದೇ ಮಹಾಪಾಪ ಅಂತಾರವರು. ಹೇಗೆ ಮಹಾಪಾಪ? ಸೃಷ್ಟಿ ವಿರುದ್ಧವಾಗಿ ನಡೆದಿದ್ ನೀನು. ನಿಮ್ಮ ತಂದೆಗಾಗಿ ಮದುವೆ ಮಾಡಿಸುವುದಕ್ಕಾಗಿ ನೀನು ಮಾಡಿರುವಂತ ಪ್ರತಿಜ್ಞೆ ಎಂತ ಘನಘೋರ ಸಮಯವನ್ನು ಸೃಷ್ಟಿ ಮಾಡಿತ್ತು ನೋಡು. ಅಂದು ನೀನು ಪ್ರತಿಜ್ಞೆ ಮಾಡದೇ ಇದ್ದರೆ ಸಹಜವಾಗಿ ಮದುವೆ ಆಗುತ್ತಿದ್ದೆ. ನಿನಗೆ ಹುಟ್ಟುವಂತ ಮಕ್ಕಳೆಲ್ಲ ಶೂರವೀರರು ಹುಟ್ಟುತ್ತಿದ್ದರು ಮತ್ತು ಗುಣಿ ವಿದ್ಯಾವಂತರು. ನಿನಗೆ ಜನಿಸುವಂತ ಮಕ್ಕಳು ವಿದ್ಯಾವಂತರಾಗಿರ್ತಿದ್ರು, ಗುಣಿ ವೀರರಾಗಿರ್ತಿದ್ರು. ಅಂತ ವೀರರು ಏನ್ ಮಾಡ್ತಿದ್ರು? ಭೂಮಿ ಮೇಲೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥದಿಂದಲೇ ನಡೆಯುವರು. ಅದನ್ನು ಬಿಟ್ಟು ನೀನು ನಿಮ್ಮ ತಂದೆಯ ಮೋಹಕ್ಕಾಗಿ ಪ್ರತಿಜ್ಞೆ ಮಾಡಿದರಿಂದ ಮುಂದೆ ಈ ಕುಲದಲ್ಲಿ ಅಯೋಗ್ಯರ ಜನನವಾಯಿತು. ಆ ಅಯೋಗ್ಯರ ಜನನದಿಂದ ಇವತ್ತು ಕೋಟ್ಯಾನುಕೋಟಿ ಜನಗಳ ವಧೆ ಆಗುವುದು ಮತ್ತು ವಿಧವೆಯರಾಗಿರಲಿಕ್ಕೆ ಕಾರಣ ಅದು ನಿನ್ನ ಪ್ರತಿಜ್ಞೆಯ ಕಾರಣ ಅಂತ ಹೇಳ್ತಾರೆ. ಅವಾಗ ದುರ್ಯೋಧನನಿಗೆ, ಅವಾಗ ಭೀಷ್ಮಾಚಾರ್ಯಗೆ ಆಶ್ಚರ್ಯ ಅನ್ನಿಸ್ತದ. ಹೌದಲ್ಲ ಅಂತಾರ. ಆಗ ನೋಡ್ರಿ, ಈ ಗ್ರಂಥದ ಕೌತುಕ ಬಹಳ ವಿಚಿತ್ರ ಇರ್ತದೆ. ಹೌದಲ್ಲ, ನಾನು ಅವತ್ತ ನಮ್ಮ ತಂದೆಯವರಿಗಾಗಿ ಪ್ರತಿಜ್ಞೆ ಮಾಡದೆ ಆವೇಶದೊಳಗೆ ಬಂದು ನಾನೇನಾದ್ರೂ ಮದುವೆ ಆಗಿದ್ರ ಕುಲದಲ್ಲಿ ಯೋಗ್ಯ ಮಕ್ಕಳ ಜನನ ಆಗ್ತಿದ್ರು, ಕುಲ ಉದ್ಧಾರ ಆಗ್ತಿತ್ತು. ಅಷ್ಟೇ ಅಲ್ಲ, ಧರ್ಮದ ಸ್ಥಾಪನೆ ಆಗ್ತಿತ್ತಲ್ಲ. ನಾನು ಮಾಡಿರೋದು ಅವತ್ತು ತಪ್ಪದ ಅಂತ ಗೊತ್ತಾಗ್ತದೆ. ನಮಗೂ ಅಷ್ಟೇ, ನಮಗೂ ನಿಮಗೆಲ್ಲರಿಗೂ ಆವರಣ ದೋಷ ಆಗಿರ್ತದ. ನಾವೆಲ್ಲರೂ ನಾವು ಮಾಡಿದ್ದೆ ಸರಿ ಅಂತ ಬಹಳ ದಿವಸ ಬದುಕಿರ್ತೀವಿ. ಯಾವಾಗ ನಮಗ ಆ ಸತ್ಯ ಗೊತ್ತು ಮಾಡ್ಲಿಕ್ಕೊಬ್ರು ಯಾರಾದ್ರೂ ಮಹಾತ್ಮರು ಬಂದು ಭೇಟಿ ಹಾಕರಲ್ಲ, ಅವಾಗ ಹೌದಲ್ಲ ನಾನೆಂತ ಹುಚ್ಚು 8 ದಿವಸ ಸುಮ್ಮನೆ ಇದ್ನಲ್ಲ ಅಂತ ಅವಾಗ ಗೊತ್ತಾಗ್ತದ.
ಅಲ್ಲಿ ತನ ನಮಗೂ ಗೊತ್ತಾಗುದಿಲ್ಲ, ನಾವು ಮಾಡಿದ್ದೇ ಸರಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ. ಹಾಗೆ ಯಾರಾದ್ರೂ ಒಬ್ರು ಹೀಗೆ ಅರ್ಥವನ್ನು ಹೇಳೋರು ಇದ್ರ, ಹೌದಪ್ಪ ನಮ್ಮ ಜೀವನ ವ್ಯರ್ಥ ಹೋಯ್ತಲ್ಲ, ಇಟ್ಟು ದಿವಸ ನಾನೇ ಮಾಡಿದ್ದು ಸತ್ಯ ಅಂತ ತಿಳ್ಕೊಂಡಿದ್ದೆ ಅಂತ ಹೇಳ್ತಾರೆ. ಮುಂದೆ ಎರಡನೇ ತಪ್ಪನ್ನು ಹೇಳ್ತಾನೆ ಕೃಷ್ಣ. ಸರಿ, ಇದನ್ನೇನು ಮಾಡಿದೆ? ಎರಡನೇದು ಮೋಹ. ಏನು ಮೋಹ? ಪ್ರತಿಜ್ಞೆ ಮಾಡಿದೆ ಮತ್ತೊಂದು, ಏನಂತ? ಈ ಒಂದು ಸಿಂಹಾಸನ ಇದೆ, ಹಸ್ತಿನಾವತಿ ಸಿಂಹಾಸನ, ಇದರ ರಕ್ಷಣೆಗೆ ನಾನು ಪಣ ತೊಟ್ಟುವೆ, ಈ ಸಿಂಹಾಸನವನ್ನು ಕಾಯುವೆ ಅಂತ ಹೇಳಿ ತಾವು ಪ್ರತಿಜ್ಞೆ ಮಾಡಿದ್ರಿ. ಹಾಗಾದ್ರೆ ಸಿಂಹಾಸನ ಕಾಯುವುದರಿಂದ ಸಿಂಹಾಸನಕ್ಕಾಗಿ ನೀ ಯೋಗ್ಯನಿದ್ದರು, ಸಮರ್ಪಿತನಾಗಿ ಅವರ ಸಿಂಹಾಸನದ ಮೇಲೆ ಯಾರೇ ಕೂತರು ಅವರು ಹೇಳುವ ಹಾಗೆ ಕೇಳದಿಯಲ್ಲ, ಇದು ಯೋಗ್ಯವೇ ಅಂತ ಕೇಳ್ತಾರೆ. ನೋಡ್ರಿ, ಸಿಂಹಾಸನ ಕಾಯುವುದರಿಂದ ಜಗತ್ತೇನೂ ಆಗೋದಿಲ್ಲ. ಸಿಂಹಾಸನವನ್ನು ಕಾಯುವೆ ಅಂತ ಪಣ ತೊಟ್ಟಿದ್ರು. ಸಿಂಹಾಸನ ಅಂತ ಕಾಯುವೆ ಅಂತ ಪಣ ತೊಟ್ಟಿರುವಂತ ಮೋಹ, ಆ ಸಿಂಹಾಸನದ ಮೇಲೆ ಯಾರೇ ಕೂತರು, ಅಯೋಗ್ಯ ಕೂತರು ಆತನ ಆಜ್ಞೆ ಅಂತ ನಡೆಯಬೇಕಾಯ್ತು. ಎಂತ ವಿಚಿತ್ರ ದುರ್ದೈವ. ಮೊದಲನೇ ತಪ್ಪು, ಭೀಷ್ಮಾಚಾರ್ಯವರು ತನ್ನ ತಂದೆಗಾಗಿ ಆವೇಶದೊಳಗೆ ಬಂದು ಪಣ ತೊಟ್ಟು ಮುಂದೆ ಆ ಕುಲದಲ್ಲಿ ಅಯೋಗ್ಯರ ಜನನಾಗಿ ಕುಲನಾಶಕ್ಕೆ ಕಾರಣನಾದಿ. ತದನಂತರ ಹೇಳ್ತಾರ, ಎರಡನೇ ತಪ್ಪಂದ್ರೆ ಆ ಸಿಂಹಾಸನದ ರಕ್ಷಣೆ ಮಾಡುವೆ, ಆ ಸಿಂಹಾಸನದ ರಕ್ಷಣೆ ಮಾಡುವೆ ಎಂದು ಪಣ ತೊಟ್ಟ ಮೇಲೆ ಸಿಂಹಾಸನದ ಮೇಲೆ ಯಾರೇ ಕೂಡಲಿ, ಅಯೋಗ್ಯರೇ ಕೂಡಲಿ, ಅವರೇ ಹೇಗೆ ಹೇಳುತ್ತಾರಲ್ಲ ಅದರ ಹಾಗೆ ನಡೆಯುವುದು ನಿನ್ನ ಕರ್ತವ್ಯವಾಯಿತು. ನಿನಗೆ ಗೊತ್ತಿತ್ತು ಧರ್ಮ ಅಧರ್ಮ, ಮಹಾಜ್ಞಾನಿ ಪಂಡಿತನಾಗಿದ್ದೆ, ಆದರೂ ಸಹ ಅಕ್ರೂಢ ಧೃತರಾಷ್ಟ್ರನಿಗೆ ಆ ಸಿಂಹಾಸನದ ಮೋಹಕ್ಕಾಗಿ ಕೂಡಿಸಿದ್ದಿ. ನೋಡ್ರಿ, ಅದ್ಭುತವಾದಂತ ವಿಚಾರ ಹೇಳ್ತಾರೆ. ಆಗ ನಿಮ್ಮ ತಮ್ಮನಾಗಿರುವಂತ ಯಾರು ವಿದುರ ಧರ್ಮವನ್ನು ಹೇಳ್ತಾನೆ. ಹೀಗೆ ಧರ್ಮಶಾಸ್ತ್ರ ಪ್ರಕಾರ ಶರೀರದಿಂದ ಅಂಗವಿಕಲನಾಗಿರಲಿ, ಯಾವುದಾದ್ರೂ ಅಂಗಗಳು ಹೂನ ಆಗಿರುವಂತ ಅಂತ ಮನುಷ್ಯನಿಗೆ ಈ ಭೂಮಂಡಲದ ರಾಜ ಮಾಡಲು ಅಧಿಕಾರ ಇಲ್ಲ ಅನ್ನುವಂತ ಮಾತನ್ನ ಆ ತಮ್ಮನಾಗಿರುವಂತ ಯಾರು ವಿದುರ ಹೇಳಿದರೂ ಸಹ ಈತ ಕಿವಿಗೆ ಹಾಕಿಕೊಳ್ಳದೆ ಧೃತರಾಷ್ಟ್ರನಿಗೆ ರಾಜ ಮಾಡ್ತಾರೆ. ಯಾಕೆ ಮಾಡಿದ್ರು ಧೃತರಾಷ್ಟ್ರನಿಗೆ ರಾಜ? ಮೋಹ, ಸಿಂಹಾಸನ ಖಾಲಿ ಇರಬಾರ್ದಂತ ಮೋಹ. ಮುಂದೇನಾಯ್ತು? ಧೃತರಾಷ್ಟ್ರನಿಗೆ ರಾಜ ಮಾಡಿದ ಮೇಲೆ ಧೃತರಾಷ್ಟ್ರನಲ್ಲಿ ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳು ಅವು ಒಳಗಡೆ ಸಂಪತ್ ಭರಿತ ಆಗಿತ್ತು. ಆತ ತನ್ನದೇ ಕೆಲಸ ಮಾಡ್ದ. ಅದಕ್ಕಾಗಿ ನೀನು ಮಾಡಿರುವಂತ 1, 2 ಅನಂತ ಮೋಹಕ್ಕಾಗಿ ಅನಂತ ತಪ್ಪುಗಳನ್ನು ತಾವು ಸೃಷ್ಟಿ ಮಾಡಿರುವಿರಿ. ಅಷ್ಟೇ ಅಲ್ಲ, ನಿನ್ನಲ್ಲಿ ಇಂಥ ಸಾಮರ್ಥ್ಯ ಇತ್ತು, ಒಂದೇ ಒಂದು ಬಾಣನ್ನು ಹೊಡೆದರೂ ಸಹ ಆ ಸಭೆ ನಷ್ಟವಾಗುವಂತ ಸಾಮರ್ಥ್ಯ ಇತ್ತು, ಆದ್ರೂ ನೀನು ತಡೆಯದೇ ಹೋದಿ. ಆ ಅಬಲೆಯ ವಸ್ತ್ರಹರಣದ ಸಮಯದಲ್ಲಿ 3 ಲೋಕ ಅಲ್ಲ 14 ಲೋಕದಲ್ಲೇ ನಿನ್ನಂತ ಸೂರರು ಯಾರು ಇರಲಿಲ್ಲ. ಅಂತ ಮಹಾನ್ ಸೂರನಾಗಿರುವಂತ ನೀನು ಒಂದೇ ಒಂದು ಬಿಲ್ಲು ಟೇಂಕಾರದಿಂದ ಇಡೀ ಸಭೆ ನಷ್ಟ ಮಾಡಬಹುದಿತ್ತು, ಆದರೂ ನೀನು ಅವರ ಹಾಕಿರುವಂತ ಆಜ್ಞೆಯನ್ನು ಮೀರದೆ ಮೌನಿಯಾಗಿ ಕುಳಿತಿರುವಿ. ಒಬ್ಬ ಅಬಲೆಯ ವಸ್ತ್ರ ಹರಣದ ಸಮಯದಲ್ಲಿ ಮೂಕನಾಗಿದ್ದೆ. ಇವೆಲ್ಲವೂ ನಿನ್ನ ಪಾಪಗಳು ಅಂತ ಹೇಳ್ತಾರೆ. ಆಗ ಭೀಷ್ಮಾಚಾರ್ಯರಿಗೆ ಬಹಳ ವಿಚಿತ್ರ ಅನಿಸ್ತದೆ. ಹಂಗ ಈ ಮಹಾಭಾರತ ಕತೆ ಇಂಥ ಅದ್ಭುತ ಕತೆ ಇದೆಯಲ್ಲ, ಎಲ್ಲಾ ಕವಿಗಳು ಆಶ್ರಯ ಪಡೆದರು. ತಮ್ಮದೇ ಆದಂತ ಜೈಮಿನಿ ಭಾರತ ಆಗಿರಬಹುದು, ಬಹಳಷ್ಟು ಕಥೆಗಳು ಮಹಾಭಾರತದಿಂದ ರಚನೆ ಆದವು. ಅದಕ್ಕಾಗಿ ಹೇಗೆ ನೋಡಲು ಬಂಗಾರ ಮೊದಲು ಹೇಗೆ ಗಟ್ಟಿ ಬಂಗಾರ ಇರುತ್ತೆ, ಆ ಗಟ್ಟಿ ಬಂಗಾರ ಮನಸೆಳೆಯುವುದಿಲ್ಲ. ಆಗ ಆ ಬಂಗಾರ ಒಡವೆ ಆಗತ್ತೆ. ಆಗ ನೋಡಿ ಏನು ಅದ್ಭುತವಾದಂತ ಆ ಮನಸೆಳೆದು. ಅದಕ್ಕಾಗಿ ಓವಿ ಹೇಳ್ಕೊತ ಹೋಗ್ತಾರ, किंवा बगीचाचा वसंत ऋतूने प्रवेश केला असता तेथे पहिल्यापेक्षा कितीतरी
पटीने अधिक वनश्रीचा खान उघडले, जातो किंवा वनसौंदर्य वाढले, ते किंवा सोन्याची लगड पाहिले असता साधारण वाटते, तीज मन हरण करत नाही सोना. त्यानंतर ते सोना, पण तीच सोना अलंकाराचे रूपात आली तर असता मन मोहित, आपले विशेषण दाखविते. त्याप्रमाणे भारत व्यासाने शब्द अलंकार सुशोभित केलेले आणि ज्या ज्या आवडले त्या त्याने वाढून लागले असे जे महाभारत आहे, असे पासून इतिहासाने महाभारतांच्या काय केला, आश्रय केला आहे. सगळे इतिहासकार, रचनाकार सगळे केव्हा ते पूर्ण प्रतिष्ठा वाढले की नम्रता धारण करून जे महाभारत ग्रंथ प्रवेश केला आहे, ते महाभारत प्रसिद्ध ते त्रैलोक्यात कुठलाही नाही असा ಗ್ರಂಥ, ಎಲ್ಲಿಯೂ ಸಹ ಇರದಂತ ಮಹಾನ್ ಗ್ರಂಥ. ಇಂಥ ಗ್ರಂಥದ ವರ್ಣನೆ ಏನು ಅದ್ಭುತವಾದಂತ ಓವಿಗಳು ಹೇಳ್ತಾ ಹೊರಡ್ತಾರೆ. ಹಾಗಾಗಿ ಮಹಾಭಾರತ ಕೌತುಕ ಜಗತ್ತಿನೊಳಗೆ ಬಹಳಷ್ಟು ಜನ ತಮ್ಮದೇ ಆದ ರೀತಿಯಲ್ಲಿ ವರ್ಣನೆ ಮಾಡಿದ್ರು. ಅದ್ಭುತವಾದಂತ ಶಕುಂತಲೆ ನಾಟಕವನ್ನು ಬರೆದರು ಕಾಳಿದಾಸರು. ಏನು ಅದ್ಭುತ ರಚನೆಗಳನ್ನು ಮಾಡಿದ್ದಾರೆ. ತಾವೆಲ್ಲ ನಮಗ ಬರಲ್ಲ ಅಂತ ಹೇಳಿ ಕನ್ನಡ ಮತ್ತು ಮರಾಠಿಯಲ್ಲಿ ಓವಿಗಳನ್ನು ಮಾಡಿದ್ದಾರೆ. ತಾವು ಆ ಸಂಸ್ಕೃತದ ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೇಶ, ಇವರು ರನ್ನ, ಪೊನ್ನ, ಪಂಪ ಇವ್ರೇನ್ ಬರದಾರಲ್ಲ, ಹಳೆಗನ್ನಡ ನೋಡಿದ್ರೆ ಅಂದ್ರ ಹುಚ್ಚ ಹಿಡಿದು ಹೋಗ್ತದ. ಅಷ್ಟು ಅದ್ಭುತವಾದಂತ ತಾವು ಬೇಲೂರು ಹಳೇಬೀಡು ಅಂತ ಹೇಳಿ ಮಂದಿರದವ್ರು. ಮತ್ತ ಸೋಮನಾಥಪುರಂದೊಳಗ ಇಲ್ಲಿ ಬೇಲೂರು ಹಳೇಬೀಡು ಚೆನ್ನಕೇಶವ ಮಂದಿರ ಅದ. ಚೆನ್ನಕೇಶವ ಮಂದಿರ ಎಷ್ಟು ಅದ್ಭುತ ಕೆತ್ತಿದಾರಲ್ಲ, ತಾವು ಹೋಗಿ ನೋಡ್ಬೇಕು ಒಂದ್ಸಲ. ಇಲ್ಲೇ ಕರ್ನಾಟಕದಲ್ಲಿ ಬೇಲೂರು ಹಳೇಬೀಡು, ಅಲ್ಲಿ ಹಳೇಬೀಡು ಬೇಲೂರಿನೊಳಗ ಚೆನ್ನಕೇಶವ ಮಂದಿರ ಅಂತ ಕೆತ್ತಿದಾರ. ಏನೈತ್ರಿ ಆ ಚೆನ್ನಕೇಶವ ಮಂದಿರದ ಮೂರ್ತಿ ಶಿಲ್ಪಕಲೆಗಳು ಎಷ್ಟು ಅದ್ಭುತದವು. ಒಂದರಕ್ಕಿಂತ ಒಬ್ಬ ಹುಡುಗಿಯರ ಅದ್ಭುತವಾದಂತ ಶೃಂಗಾರ ಮಾಡ್ಯಾರ ಕಲ್ಲಿನೊಳಗ. ಆದ್ರೆ ಏನಾರ ಕೆತ್ತಾರ ಅಂತ ಹೋಗಿ ನೋಡಿದ್ರ ಮಹಾಭಾರತ ಕೆತ್ತಾರ. ಕೆಳಗಡೆ ಎಲ್ಲ ಶ್ರೀಮದ್ ಭಾಗವತವನ್ನು ಕೆತ್ತಿದಾರ. ಮಹಾಭಾರತದ ಗ್ರಂಥಗಳಿಂದ ಕೆತ್ತಿ ಮಹಾಭಾರತದ ಕಥೆಗಳನ್ನ ತೋರಿಸಿಕೊಡುವಂತ ಮಂದಿರಗಳನ್ನೇ ಕಟ್ಟಾರ ಕೇವಲ ಕಲ್ಲಿನೊಳಗ. ಎಷ್ಟು ಅದ್ಭುತದ್ರಿ. ಕಲ್ಲಿನ ಹಾರ ಮಾಡ್ಯಾರ, ಕಲ್ಲಿನ ಕುಂಡಲ ಮಾಡ್ಯಾರ, ಕಲ್ಲಿನ ನಕ್ಲೆಸ್ ಮಾಡ್ಯಾರ. ಒಂದಕ್ಕಿಂತ ಒಂದು ಅದ್ಭುತವಾದಂತ ರಚನೆ. ಇಡೀ ಜಗತ್ತಿನಲ್ಲಿ ಶಿಲ್ಪಕಲೆ ತೊಟ್ಟಿಲು ಅಂತ ಹೇಳ್ತಾರೆ. ಯಾವುದಕ್ರಿ? ಕರ್ನಾಟಕ ಶಿಲ್ಪಕಲೆ ತೊಟ್ಟಿಲು. ನೀವು ಬಾದಾಮಿ ಗುಹೆಗಳನ್ನು ನೋಡ್ಬೇಕು. ಒಂದೇ ಕಲ್ಲಿನಲ್ಲಿ ಅಜಂತ ಗುಹೆಗಳನ್ನು ಕೆತ್ತಿದಾರಲ್ಲ ಮಹಾರಾಷ್ಟ್ರದಲ್ಲಿ, ಹಂಗಿಲ್ಲಿ ಬಾದಾಮಿಯ ಗುಹೆಗಳಲ್ಲಿ ರಾಮಾಯಣ ಮಹಾಭಾರತವನ್ನು ಕೆತ್ತಿದ್ದಾರೆ. ಏನ್ ಅದ್ಭುತವಾದಂತ ಕಲೆಗಳು. ಅದಕ್ಕಾಗಿ ವ್ಯಾಸರು ಬರೆದಿರುವಂತ ಮಹಾಭಾರತವನ್ನ ವೀಕ್ಷಿಸಲು ಯಾವುದೇ ಲೋಕದಲ್ಲಿ ಇಲ್ಲದೆ ಇರುವಂತ ಈ ಮಹಾಭಾರತದ ಕಥೆಗಳ ಆಧಾರಿತ ಎಲ್ಲಾ ಮಂದಿರಗಳಲ್ಲಿ ಆತನ ಆ ಮಹಾನ್ ವಿಶಿಷ್ಟ ಕಥೆಗಳನ್ನು ಹೇಳಿಕೊಡುವಂತ ಆ ಕಲೆಗಳನ್ನು ವೀಕ್ಷಿಸಲು ಇಡೀ ಜಗತ್ತಿನ ಜನರು ಭಾರತದಲ್ಲಿ ಯಾತ್ರೆ ಮಾಡ್ತಾ ಇರೋದು ಬಹಳ ವಿಶಿಷ್ಟವಾದಂಥದ್ದು. ತಾವೆಲ್ಲರೂ ಹಂಪಿಯ ಸೋಮನಾಥ ಮಂದಿರವನ್ನು ನೋಡಿದ್ರೆ, ಹಂಪಿ ಒಳಗಡೆ ವಿರೂಪಾಕ್ಷ ಮಂದಿರ ನೋಡಿದ್ರೆ ಎಷ್ಟು ಅದ್ಭುತ ಆಗ್ತದ. ಆ ಮಂದಿರ ಕೆಳಗಡೆ ಚಾದರ ಹಾಕಿ ತೆಗೆದ್ರು ಸಹ ಬರ್ತದ, ಆದ್ರ ಮಂದಿರ ಅಂತರಲ್ಲೇ ನಿಂತದ. ಅದು ಹೆಂಗ ನಿಲ್ಲಿಸ್ಯಾರೋ, ಎಂತ ಅದ್ಭುತವಾದಂತ ತಂತ್ರಜ್ಞಾನ ಇತ್ತು ಭಾರತದೊಳಗ. ಆಗಿನ ಅದ್ಭುತವಾದಂತ ರಚನಾಕಾರರು. ಅದಕ್ಕಾಗಿ ತೀರ್ಥಯಾತ್ರೆ ಎದಕ್ ಮಾಡ್ಬೇಕಂದ್ರೆ ಇಂಥ ವಿಸ್ಮಯಗಳನ್ನು ನೋಡಲು ತೀರ್ಥಯಾತ್ರೆ ಮಾಡ್ಬೇಕು. ತೀರ್ಥಯಾತ್ರೆ ಯಾಕೆ ಮಾಡ್ಬೇಕ್ರಿ? ವಿಸ್ಮಯಗಳನ್ನ ನೋಡೋರು. ಅಲ್ಲಿ ಭಗವಂತ ಮತ್ತು ಸಂತರ ಶರಣರು ಮಾಡಿರುವಂತ ತಪಸ್ಸೆ ಕಾಣ್ತದ ನಮಗೆ. ಅಂತ ಅದ್ಭುತವಾದಂತ ಭಾರತ, ಶ್ರೇಷ್ಠ ಭಾರತ. ತ್ರಿಲೋಕದಲ್ಲಿ ಇತಿಹಾಸಕಾರರು ಈ ಮಹಾಭಾರತ ಅಷ್ಟೇ ಅಲ್ಲ, ಈ ಭಾರತವೂ ಸಹ ಧರ್ಮದ ಪವಿತ್ರ ಸ್ಥಾನ ಅಂತ ಪವಿತ್ರ ಭೂಮಿ ಮಹಾಭಾರತ. ಈ ಮೂರು ಲೋಕದಲ್ಲಿ ಭಾರತದಷ್ಟ ಶ್ರೇಷ್ಠವಾಗಿರುವಂತ ಗ್ರಂಥ ಮತ್ತೆ ಯಾವುದು ಇಲ್ಲ ಅನ್ನುವಂತ ಗ್ರಂಥದ ಮಹತ್ವವನ್ನು ಹೇಳ್ತಾ ಹೊರಡಿರ್ತಾರೆ.
ಈ ಗ್ರಂಥ ಕೌತುಕ ಅದ, ಶೃಂಗಾರ ಅದ, ಒಂದರಿಗಿಂತ ಒಂದು ಶ್ರೇಷ್ಠವಾಗಿರುವಂತ ಶಬ್ದ ರಚನೆ. ಮತ್ತೆ ಎಲ್ಲಾ ಕವಿ ಪುಂಗರು ಬಂದು ಆಶ್ರಯ ಪಡೆದರು, ತಮ್ಮದೇ ಆದಂತ ಸಿದ್ಧಾಂತಗಳನ್ನ ರಚನೆ ಮಾಡಿದರು, ತಮ್ಮದೇ ಆದಂತ ಕೃತಿಗಳನ್ನ ರಚನೆ ಮಾಡಿದರು. ಆಶ್ರಯ ಅದಕ್ಕೆ ತಾಯಿ ಯಾರು ಅಂತ ಹೇಳಿದ್ರೆ ಮಹಾಭಾರತ. ಇದರ ಅಧಿಷ್ಠಾನದ ಮೇಲೆ ಎಷ್ಟೋ ಗ್ರಂಥಗಳ ರಚನೆ ಮಾಡಿದರು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕಾಗಿ ವನಶ್ರೀ ಹೆಂಗ ವಸಂತ ಋತುವಲ್ಲಿ ಸುಂದರ ಕಾಣುತ್ತೋ, ಬಂಗಾರ ಹೇಗೆ ಆಭರಣ ಆದಾಗ ಮನುಷ್ಯನ ಮನಮೋಹನ ಮಾಡ್ತದ, ಅದೇ ಪ್ರಕಾರ ಶಬ್ದದ ಅಲಂಕಾರ ಸುಶೋಭಿತವಾಗಿರುವಂತ ಗ್ರಂಥ ಮೂರು ಲೋಕದೊಳಗ ಈ ಮಹಾಭಾರತನಂತ ಗ್ರಂಥ ಇಲ್ಲ. ಅದಕ್ಕಾಗಿಯೇ ಎಲ್ಲಾ ಕವಿಪುಂಗರು ಇದರ ಆಶ್ರಯ ತಗೊಂಡು ಮಹಾಭಾರತವನ್ನು ಅದ್ಭುತವಾದಂತ ರಚನೆ ಮಾಡಿ ಮೂರು ಲೋಕದಲ್ಲಿ ಇಂಥ ಗ್ರಂಥ ಯಾವುದೇ ಇರದು ಅನ್ನುವಂತ ಮಾತನ್ನ ಮೌಲ್ಯವರು ಗ್ರಂಥದ ಮಹತ್ವನ ಹೇಳ್ತಾ ಹೊರಡ್ತಾರೆ. ಹಾಗಾಗಿ ಇಲ್ಲಿ ತರ ಈ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಗ್ರಂಥದ ವರ್ಣನೆ ಮಾಡಿರುವಂತ ವಿಚಾರಗಳು ಕೃಷ್ಣಾರ್ಪಣ ಭಗವಂತನಿಗೆ ಅರ್ಪಣೆ ಮಾಡಿ, ಶ್ರೀ ಜ್ಞಾನೇಶ್ವರ ಅರ್ಪಣ ಭಗವಂತ ಸ್ವರೂಪಿ ಆಗಿರುವಂತ ಜ್ಞಾನೇಶ್ವರ ಮಹಾರಾಜರಿಗೂ ಶ್ರೀ ಚರಣಗಳಿಗೆ ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ